ಸೊ ಕಸ ಮಾಡಿ ಬಿಡು. ಕಸ ನಾವು ಗುಡಿಸ್ತೀವಿ, ನೀನು ಕಸ ಮಾಡಿ ಬಿಡು. ಕಸ ನಾವೇ ಗುಡಿಸ್ತೀವಿ. ಬೇಡ ಬಿಡು ಅಲ್ಲಮ್ಮ ಬಿಡು ಚಿನ್ನಿ, ಕಸ್ಮರ್ಗೆ ಮೇಲೆ ಮಲಗಬಾರ್ದು. ಸೊ ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಪೆಡಿಗ್ರಿ ಕೊಡು, ಅಭಿ ಪೆಡಿಗ್ರಿ ಕೊಡು. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಬ್ರೋ. ಮಾಡು ಸೊ ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎ ಜೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನೀವು ನೋಡ್ತಾ ಇದ್ದಾರೆ ನಿಮ್ಮ ಮನೆ ಮಗ, ನಿಮ್ಮ ಎ ಜೆನ. ಅವ್ರ ಮನೆ ಮಗ ಅಂತ ನಮ್ಮ ಮನೆ ಮಗ. ನಾನು ಆಫೀಸಿಂದ ಬಂದು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಕ್ಕೆ ಕೂತ್ಕೊಂಡಿದ್ದೀನಿ ಗಾಯ್ಸ್. ಸೊ ನಮ್ಮ ಮನೇಲಿ ಟಿಫನ್ ಇವತ್ತು ಜೀರಾ ರೈಸ್ ಆ್ಯಂಡ್ ಸೊ ನಮ್ಮ ಮನೇನ ಇವತ್ತು ಫುಲ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಇವ್ ನೋಡಿ, ತಿನ್ನೋ ಒಬ್ಬೊಬ್ಬನೇ ತಿನ್ನೋ. ಗೊತ್ತಾಯ್ತು ತಿನ್ನಕ್ಕೆ. ನೀನು ಒಬ್ಬೊಬ್ಬನೇ ತಿನ್ನೋ, ಪೆಡಿಗ್ರಿನೂ ಹಾಕ್ಕೊಂಡು ತಿನ್ನಿರಲಿ. ನಾಚ್ಕೋಬೇಡ, ನೀನು ಹಾಕೊಂತೀನಿ. ಓಕೆ ಗೈಸ್, ಟಿಫನ್ನ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಎಡಿಟ್ ಮಾಡಿ ಮಲ್ಕೊಂಡು. ಮಕ್ಕಳೆಲ್ಲ ಅನ್ಕೋತಿರ್ತೀರ. ಸೊ ಓಕೆ ಗೈಸ್, ಸೊ ಇವಾಗಿನ ನಾನು ಟಿಫನ್ನ ತಿನ್ಕೊಂಡು ಬಂದಿದ್ದೀನಿ. ನಿದ್ದೆ ತುಂಬ ಬರ್ತಿದೆ, ಬಟ್ ವಿಡಿಯೋ ಎಡಿಟ್ ಇದೆ. ವಿಡಿಯೋ ಎಡಿಟ್ನ ಮುಗಿಸ್ಕೊಂಡು ಆಮೇಲೆ ಮಲ್ಕೋಬೇಕು ಅಂತ ಇದ್ದೀನಿ. ಸೊ ಆ್ಯಂಡ್ ಇನ್ನೊಂದು, ಮನೆಯೆಲ್ಲ ಈಗ ಯಾಕೆ ಕ್ಲೀನ್ ಮಾಡ್ತಿದ್ದಾರೆ ಅಂತ ನಾಳೆ ವ್ಲಾಗಲ್ಲಿ ಬರುತ್ತೆ, ಕಾಯ್ತಾ ಇರಿ ಆಯಿತಾ. ಸೊ ಇವಾಗ ನಾನು ಹಿಂದೆ ಅಂದರೆ ಲೈಕ್ ನೆನ್ನೆದು ವೀಡಿಯೋನ ಎಡಿಟ್ ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಬೇಕು. ಸೊ ಓಕೆ, ವಿಡಿಯೋನ ಎಡಿಟ್ ಮಾಡಿಬಿಟ್ಟು ಸಾಯಂಕಾಲ ಅಪ್ಲೋಡ್ ಮಾಡೋದು. ಬಟ್ ವಿಡಿಯೋ ಎಡಿಟ್ ಇವಾಗಲೇ ಮಾಡ್ತೀನಿ, ಯಾಕಂದರೆ ಸಾಯಂಕಾಲ ಎದ್ದಿದ ತಕ್ಷಣ ಆಫೀಸ್ಗೆ ಹೋಗಬೇಕು. ಸೊ ಟೈಮ್ ಇರಲ್ಲ ನನಗೆ. ಸೊ ಇಷ್ಟು ಹೇಳ್ತಾ ಎಡಿಟ್ ಮಾಡ ಎಸ್ಕೋ. ಓಕೆ ಗೈಸ್, ಸೊ ಇವಾಗಿನ ನಾನು ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಮುಖ ತೊಳ್ಕೊಂಡು, ಓಕೆ, ಸೊ ಎದ್ದು ಸ್ನಾನ ಮಾಡಿಕೊಂಡು ಒಂದು ರೆಡಿಯಾಗಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಓಕೆ ಗೈಸ್, ಆಫೀಸಿಗೆ ರೆಡಿ ಆಗಿದ್ದೀನಿ. ಸ್ವಲ್ಪ ಲೇಟ್ ಆಗಿಬಿಡ್ತು ಎದ್ದಲೋದು, 5:30ಗೆ ಎದ್ದಿದ್ದೀನಿ ನಾನು ಇವತ್ತು. ಸೊ ಲೇಟ್ ಆಗಿದೆ. ಸೊ ಚಾರ್ಲಿನ ಒಂದು ಸ್ವಲ್ಪ ವಾಕಿಂಗ್ ಕರ್ಕೊಂಡೋಗಿ ಅಲ್ಲಿಂದ ಡೈರೆಕ್ಟಾಗಿ ವಾಪಸ್ ನಾನು ಆಫೀಸಿಗೆ ಹೋಗ್ತೀನಿ. ಓಕೆ, ಶಾರ್ಟ್ಸ್ ನೋಡಿ. ಸೊ ಗೈಸ್, ಫೈನಲಿ ನಾನು ಆಫೀಸಿಗೆ ರೀಚ್ ಆಗಿದ್ದೆ. ಸೊ ವರ್ಕೆಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ ನನ್ನ ಬರ್ತಡೇ ಇತ್ತು ಅಂದ್ಬಿಟ್ಟು ನಮ್ಮ ಟೀಮ್ ಅವರೆಲ್ಲ ಕೇಕ್ನ ಬುಕ್ ಮಾಡಿ ಕೇಕ್ ತಂದು ನನ್ನ ಬರ್ತಡೇನ ಮಾಡಿದ್ದಾರೆ ಗೈಸ್. ಆ್ಯಂಡ್ ತುಂಬ ಖುಷಿ ಆಯಿತು ಕೇಕ್ ತರಿಸಿ ನನ್ನ ಬರ್ತಡೇನ ಮಾಡಿದ್ದು.
ಸೊ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಕ್ಯಾಬ್ ಅಣ್ಣಗೂ ಗೊತ್ತಾಗ್ಬಿಟ್ಟೈತೆ ನನ್ನ ಬರ್ತಡೇ ಅಂತ. ಸೊ ಕ್ಯಾಬಲ್ಲಿ ಡ್ರೈವರ್ ಅಣ್ಣ ಏನು ಹಾಕಿದ್ದಾರೆ ನೋಡಿ ಸಾಂಗ್ನ. ಸೊ ಗೈಸ್ ಇವಾಗಿನ ನನ್ನ ಮನೆಗೆ ಬಂದನಲ್ಲ ನೋಡಿ, ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಎಷ್ಟು ಚೆನ್ನಾಗಿದೆ. ಶುಕ್ರವಾರ ನೋಡಿ ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಆ್ಯಂಡ್ ಇಲ್ಲಿ ನೋಡಿ ಹೊಗೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಹೊಗೆ ಅಲ್ಲ, ಸಾಂಬ್ರಾಣಿ ಸಾಂಬ್ರಾಣಿ ಹೊಗೆ ಹಿಡ್ಕೊಂಡು ಹೋಗ್ತಿದ್ದಾರೆ. ಅನ್ಬಾರ್ದು. ಆ್ಯಂಡ್ ಇವ ನೋಡಿ ಹೆಂಗೆ ಮಲ್ಕೊಂಡವನೆ, ಚಾರ್ಲಿ ಟಿ ಶರ್ಟ್ ಹಾಕೊಂಡ್ಬಿಟ್ಟಿದ್ದಾನೆ ಗೈಸ್. ಓಕೆ ಸೊ ಗೈಸ್ ಫೈನಲಿ ನಾನು ಮನೆಗೆ ಬಂದಿದ್ದೀನಿ. ಆ್ಯಂಡ್ ಏನಪ್ಪ ಕಾಮಿಡಿ ಅಂತಂದರೆ ಟೈಮ್ ಇವಾಗ ಬಂದಿರೋದು ನಾನು, ಜಸ್ಟ್ ಇವಾಗ. ಏನಾಗಿದೆ ಅಂತಂದರೆ ನಾನು ಬಸ್ಸಲ್ಲಿ ಬರಬೇಕಾದ್ರೆ ಮಲ್ಕೊಂಡ್ಬಿಟ್ಟಿದ್ದೆ ಗೈಸ್. ಸೊ ಒಂದು 4-5 ಸ್ಟಾಪ್ ಮುಂದೆ ಹೋಗ್ಬಿಡ್ತು ಬಸ್ಸು. ಮತ್ತೆ ಅಲ್ಲಿಂದ ಇಳ್ಕೊಂಡು ಮತ್ತೆ ಬೇರೆ ಬಸ್ ಹತ್ಕೊಂಡು ವಾಪಸ್ ಬಂದಿದ್ದೀನಿ. ಆ್ಯಂಡ್ ಟ್ರಾಫಿಕ್ ತುಂಬ ಇತ್ತು ಗೈಸ್ ವಾಪಸ್ ಬರಬೇಕಾದ್ರೆ. ಸೊ ಬರೋದು ಎಷ್ಟೊತ್ತಾಗ್ಬಿಡ್ತು. ಆ್ಯಂಡ್ ಬರ್ತಡೇ ತುಂಬ ಚೆನ್ನಾಗಿ ಮಾಡಿದ್ರು ಆಫೀಸಲ್ಲಿ, ಐ ಲವ್ ಇಟ್. ಆ್ಯಂಡ್ ಇನ್ನೊಂದು ಸರ್ಪ್ರೈಸಿಂಗ್ ವಿಷಯ ಏನಪ್ಪ ಅಂತಂದರೆ ಒಂದೂವರೆ ವಾರದಿಂದ ನನ್ನ ಗಾಡಿ ಇರಲಿಲ್ಲ. ಸೊ ಅದು ಕೂಡ ಇವತ್ತೇ ಬರ್ತಿದೆ. ಅದು ನನ್ನ ಬರ್ತಡೇನೇ ವಾಪಸ್ ಬರ್ತಿದೆ ನನ್ನ ಗಾಡಿ ಕೂಡ. ಜೊತೆಗೆ ದೊಡ್ಡ ಕಲೆಕ್ಷನ್ ಮಾಡ್ತಿದೆ ಗಾಡಿ. ಅಂದರೆ ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಮಾತಾಡಕ್ಕಾರ ಕೈ ಮುಕ್ಕಂತ ಬಂದ ಹಿಂಗ್ ಹಿಂಗ್ ಜೋತಾಡ್ಕೊಂತ ಅವಾಗ ಎಲ್ಲೋಗಿದ್ದೆ. ಬಿಲ್ ಜಾಸ್ತಿ ಆಗಿದೆ ಗಾಡಿದು. ಸೊ ಇವತ್ತು ಗಾಡಿ ಬರ್ತಿದೆ, ರೆಡಿ ಆಗಿದೆ. ಸೊ ಮಧ್ಯಾಹ್ನ ಎಲ್ಲ ಬರುತ್ತೆ ಗಾಡಿ. ಸೊ ಇವಾಗ ವಿಡಿಯೋ ಎಡಿಟ್ ಮಾಡಿ ಮಲ್ಕೊಳ್ಳೋಣ. ನೋ ನಥಿಂಗ್ ಏನೂ ಇಲ್ಲ. ಬರ್ತಡೇ ಪಾರ್ಟಿ ಆಗಲಿ, ಔಟಿಂಗ್ ಆಗಲಿ ಏನೂ ಇಲ್ಲ. ಜಸ್ಟ್ ಊಟ ಮಾಡಬೇಕು, ಬರ್ತಡೇ ವಿಶಸ್ ನೋಡಬೇಕು, ತಿನ್ನಬೇಕು, ವಿಡಿಯೋ ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಮಲ್ಕೋಬೇಕು ಅಷ್ಟೇ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟು, ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾಳೆ ಭೇಟಿ ಆಗೋಣ. ಲವ್ ಯು ಆಲ್. ಬಾಯ್.